ಸಿಕ್ಕಾಪಟ್ಟೆ ಬೇಜಾರಾಗೋ ಥರ ಇದೆ. ಯಾಕಂದರೆ 9:30 ಆಗ್ಬಿಟ್ಟು ಬಂದ್ಬಿಟ್ಟು 5 ಡೆಲಿವರಿ ಮಾಡಿದ್ದೀನಿ. ಒಂದೇ ಒಂದು ಡೆಲಿವರಿ ಬೇಕು, ಬಂದರೆ ಅದು ಫುಲ್ ಚಾಲೆಂಜ್ ಕಂಪ್ಲೀಟ್ ಆಗಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಬರ್ತಾಯಿಲ್ಲ. ಕೇವಲ 6-7 ನಿಮಿಷ ಅಷ್ಟೇ ಇದೆ. ಇಷ್ಟೊತ್ತಕ್ಕೆ ಕೆಲಸ ಮಾಡಿದ್ದಕ್ಕೂ ಏನೂ ಸಿಗೋಲ್ಲ. ಸುಮ್ಮನೆ ಕೊಟ್ಟಿರೋದು $3-4 ತಗೊಂಡು ಹೋಗ್ತಾ ಇರ್ಬೋದು ಅಷ್ಟೇ. ಯಾಕೆ ಹಿಂಗೆ ಆಗ್ತಾಯಿದೆ? ಮೊನ್ನೆನೂ ಹಂಗೆ ಆಗಿತ್ತು. ಮೊನ್ನೆ ಲಾಸ್ಟ್ 2 ಡೆಲಿವರಿ ಸಿಗಲಿಲ್ಲ. ಇವತ್ತು ಮಾತ್ರ 1 ಡೆಲಿವರಿ. ವೆಯ್ಟ್ ಮಾಡ್ತಾ ಇದ್ದೀನಿ. ಮೇಲೆ ಡೆಲಿವರಿ ಸಿಗ್ತಾ ಇಲ್ಲ. ಹಲೋ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಇದು ನಿಮ್ಮ ಪ್ರೀತಿಯ ಕನ್ನಡದ ಕಂದ ಫ್ರಮ್ ಆಸ್ಟ್ರೇಲಿಯಾ ಮಾತಾಡ್ತಾ ಇದ್ದೀನಿ. ಸೊ ಊಬರ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಆ್ಯಕ್ಚುಲಿ ಇಲ್ಲಿ ಒಂದು ಬ್ರಿಡ್ಜಿಗೆ ಬಂದಿದ್ದೀನಿ. ಸೊ ಇಲ್ಲಿ ಒಂದು ಡೆಲಿವರಿ ಬಂದಿತ್ತು ಜಸ್ಟ್. ಸೊ ಇದು ಹೆಸರು ನೋಡ್ಬೋದು. ಇದು ಹೊಸದಾಗಿ ಓಪನ್ ಆಗಿದೆ. ಜಸ್ಟ್ 1 ಇಯರ್ ಆಯಿತು. 1 ಇಯರ್ ಆಯಿತು ಅಷ್ಟೇ. ಇದರ ಹೆಸರು ಕ್ಯಾಂಗರೂ ಬ್ರಿಡ್ಜ್ ಅಂತಾರೆ. ಸೊ ತುಂಬ ಚೆನ್ನಾಗಿದೆ. ಜಸ್ಟ್ ವಾಕಿಂಗ್ ಮಾತ್ರ ಬರ್ಬೋದು. ಜನಗಳೆಲ್ಲ ಬರ್ತಾ ಇರ್ತಾರೆ ವಾಕಿಂಗಿಗೆ. ಪ್ಲಸ್ ಸೈಕಲ್ಸ್ ತಗೊಂಡು ಬರ್ಬೋದು. ನೋಡ್ಬೋದು ನಂದು ಗಾಡಿ ಅಲ್ಲೇ ನಿಂತ್ಕೊಂಡಿದೆ. ಜಸ್ಟ್ ಇವಾಗ ನೋಡಿದೆ, ಸ್ವಲ್ಪ ಚೆನ್ನಾಗಿತ್ತು ವ್ಯೂವು ಎಲ್ಲ. ನಿಮಗೆಲ್ಲ ಸ್ವಲ್ಪ ತೋರಿಸೋಣ. ಸೊ ಎಲ್ಲ ಆಸ್ಟ್ರೇಲಿಯಾನ ಪರಿಚಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇಲ್ಲೆಲ್ಲ ನೋಡಿ ರಿವರ್, ಎಸ್ಪೆಷಲಿ ಬ್ರಿಸ್ಬೇನ್ ರಿವರ್ ಅಂತ ಹೇಳ್ಬಿಟ್ಟು ತುಂಬ ಬ್ಯೂಟಿಫುಲ್ ಆದ ರಿವರು. ಅಂದರೆ ನೀವು ನೋಡ್ಬೋದು ಈ ಸಿಟಿ ಫುಲ್ ಆ ರಿವರ್ ಮೇಲೆ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಕನ್ಸ್ಟ್ರಕ್ಟ್ ಆಗಿದೆ. ಅಲ್ಲಿ ನೋಡಿ. ಸೊ ಆ ಕಡೆ ಒಂದು ಏರಿಯಾ. ಸೊ ಅದು ಕ್ಯಾಂಗರೂ ಪಾಯಿಂಟ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇದು ಕ್ಯಾಂಗರೂ ಪಾಯಿಂಟ್ ಬ್ರಿಡ್ಜ್ ಅಂತ ಕರೀತಾರೆ. ಯಾಕಂದರೆ ಈ ಕಡೆಯಿಂದ ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿವರೆಗೂ ಎಂಡ್ವರೆಗೂ ಹೋಗಿ ಮುಟ್ಟುತ್ತೆ. ಬಟ್ ಒಂದು ಬ್ಯೂಟಿ ಅಂದರೆ ನೀವು ಜಸ್ಟ್ ರನ್ನಿಂಗ್ ಬರ್ಬೋದು, ವಾಕಿಂಗ್ ಬರ್ಬೋದು, ಅಥವಾ ಸೈಕ್ಲಿಂಗ್ ಎಲ್ಲ ಮಾಡ್ಬೋದು. ಬಟ್ ಬೈಕು, ಕಾರು ಅವೆಲ್ಲ ಎಂಟ್ರಿ ಇಲ್ಲ ಇಲ್ಲಿ. ಬಟ್ ತುಂಬ ಈವ್ನಿಂಗೆಲ್ಲ ಚೆನ್ನಾಗಿರುತ್ತೆ. ಜನಗಳೆಲ್ಲ ಬರ್ತಾಯಿರ್ತಾರೆ, ಹಿಂಗೆ ವಾಕಿಂಗ್ ಮಾಡ್ತಾರೆ, ನೋಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಈ ಕಡೆಗೆ ಸಿಟಿ, ಮೇನ್ ಸಿಟಿ ಈ ಸೈಡು. ಆ ಕಡೆ ತೋರಿಸಿದ್ರೆ ಅದು ಕ್ಯಾಂಗರೂ ಪಾಯಿಂಟ್ ಇರ್ಬೋದು. ಅದು ಸ್ವಲ್ಪ ಸಬರ್ಬ್. ಇದು ಮೇನ್ ಸಿಟಿ. ಎಲ್ಲ ಫುಲ್ಲು ಮೇನ್ ಸಿಟಿ ಬರುತ್ತೆ. ತುಂಬ ವಾಟ್ರ್ ತುಂಬ ಕ್ಲೀನಾಗಿದೆ. ಆ ಕಡೆ ಅಲ್ಲೊಂದು ಬ್ರಿಡ್ಜ್ ಕಾಣಿಸ್ತಾ ಇದೆಯಲ್ಲ, ನೋಡ್ಬೋದು. ಒಂದು ಬ್ಲೂ ಲೈಟಿಂಗ್ ಫ್ಲಾಶ್ ಆಗ್ತಿಲ್ಲ. ಅದು ಕೂಡ ಒಂದು ದೊಡ್ಡ ಬ್ರಿಡ್ಜು. ಅದು ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಇದೆ. ಅದು ಇಲ್ಲಿಂದ ಸ್ವಲ್ಪ ಸಣ್ಣ ಕಾಣಿಸುತ್ತೆ. ಅದರ ಹೆಸರು ಸ್ಟೋರಿ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು. ಅದು ನೋಡ್ಬೋದು. ಇಡೀ ಬ್ರಿಡ್ಜ್ಗೆ ಒಂದು ರೀತಿ ಲೈಟಿಂಗ್ಸ್ ಎಲ್ಲ ಹಾಕಿಬಿಟ್ಟು ಡೆಕೋರೇಷನ್ ಮಾಡಿದ್ದಾರೆ. ಇದೇನು ಹಬ್ಬ ಅಂತ ಅಲ್ಲ, ಎವ್ರಿ ಡೇ ಹಿಂಗೆ ಇರುತ್ತೆ. ಡೈಲಿ ಅದರಲ್ಲಿ ಆ್ಯಕ್ಚುಲಿ ಲೈಟ್ ಒಂದೊಂದು ದಿವಸ ಒಂದೊಂದು ಥರ ಕಲರ್ ಚೇಂಜ್ ಆಗುತ್ತೆ. ಅದೇನೋ ಲೈಟಿಂಗ್ ಸೆಟ್ ಮಾಡಿದ್ದಾರೆ ಅವರು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಈವ್ನಿಂಗ್ ಟೈಮಲ್ಲಿ ಬಂದರೆ. ನೋಡಿ, ಇದೇ ಆಸ್ಟ್ರೇಲಿಯಾ, ಇದೇ ಬ್ರಿಸ್ಬೇನು, ಇದೇ ನಿಮ್ಮ ಕನ್ನಡದ ಕಂದ ಆಸ್ಟ್ರೇಲಿಯಾದಿಂದ ಮಾಡ್ತಾಯಿದೆ. ಹೋಪ್ಫುಲಿ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಅಂತ ಅಂದ್ಕೊಳ್ತೀನಿ. ಚಾನಲ್ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಯವಿಟ್ಟು ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟು ಮಾಡಿರಿ. ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಹೇಳ್ರಿ. ಬಿಟ್ಟು ಜಸ್ಟ್ ಫೋಟೋ ಶೂಟ್ ಮಾಡೋದಿತ್ತು ಈ ಏರಿಯಾ. ಸೊ ಸ್ವಲ್ಪ ಕಂಪ್ಯಾರಿಸನ್ ಲೈಕ್ ತುಂಬ ಇವರು ಎಸ್ಪೆಷಲಿ ಗೊತ್ತು ಆಸ್ಟ್ರೇಲಿಯನ್ಸು ಅವ್ರೇನು ಮಾಡ್ತಾರೆ ಅಂದರೆ ಕೆಲವು ಈ ಇನ್ಫ್ರಾಸ್ಟ್ರಕ್ಚರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ನೀವು ಎಲ್ಲದನ್ನೂ ಅವರು ಥಿಂಕ್ ಮಾಡಿಬಿಟ್ಟು ಡಿಸೈನ್ ಮಾಡ್ತಾರೆ. ಈಗ ನಮ್ಮ ಇಂಡಿಯಾದಲ್ಲಿ ಏನು ಕಂಪೇರಿಸನ್ ಮಾಡೋಕ್ಕಾಗಲ್ಲ. ಈಗ ಸ್ವಲ್ಪ ಅಲ್ಲಿದು ಜನಸಂಖ್ಯೆ ಜಾಸ್ತಿ, ಇಲ್ಲಿ ಸ್ವಲ್ಪ ಜನಸಂಖ್ಯೆ ಕಡಿಮೆ ಅಲ್ಲ. ಹಾಗಾಗಿ ಅವರು ಸಖತ್ತಾಗಿ ಜಾಗ ಇರೋದ್ರಿಂದ ಎಲ್ಲ ಪ್ಲಾನ್ ಸಖತ್ತಾಗಿ ಮಾಡಿಬಿಟ್ಟು ನೆಕ್ಸ್ಟ್ ಜನ್ರೇಷನ್ ಅಲ್ಲ, ನೆಕ್ಸ್ಟ್ ಒಂದು 10 ಜನ್ರೇಷನ್ 20 ಜನ್ರೇಷನ್ ಬಂದರೂ ಕೂಡ ಅದು ಯೂಸ್ ಆಗಂಗಿರ್ಬೇಕು. ಇವೆಲ್ಲ ನೋಡಿ, ಇದು ಜಸ್ಟ್ ಈ ಬ್ರಿಡ್ಜ್ ಆಲ್ಮೋಸ್ಟ್ ಅವರು ಒಂದು 3-4 ವರ್ಷ ತೊಗೊಂಡ್ರು ಅದನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ. ಚಿಕ್ಕ ಬ್ರಿಡ್ಜ್. ಇಂಡಿಯಾದಲ್ಲಾದರೆ ಜಸ್ಟ್ ಒಂದು 8-9 ತಿಂಗಳಲ್ಲಿ ಒಳದು ಬಿಸಾಕ್ಬಿಡ್ತಾರೆ. ಬಟ್ ಇಲ್ಲಿ ಟೈಮ್ ತೊಗೊಳ್ತಾರೆ. ಬಟ್ ಬ್ರಿಡ್ಜ್ ಬಿಲ್ಟ್ ಮಾಡಿದರೆ ಇಟ್ ಈಸ್ ಎವರ್ ಲಾಸ್ಟಿಂಗ್.
ಮತ್ತೊಂದು ಏನಪ್ಪ ಅಂದರೆ ಇಲ್ಲಿ ನೋಡಿ, ಅಲ್ಲೊಂದು ಸಿಟಿ ಕೆಳಗಡೆ ಇದರಲ್ಲಿ ಇಲ್ಲಿ ಸ್ವಲ್ಪ ಬ್ಲರ್ ಅನಿಸ್ತಾ ಇದೆ. ಆ ಕಡೆ ತೋರಿಸ್ತೀನಿ. ಆ ಕಡೆ ಲೈಟಿಂಗ್ಸ್ ಎಲ್ಲ ಕಾಣಿಸ್ತಾಯಿಲ್ಲ. ಸಿಟಿ ಸರೌಂಡಿಂಗ್ ಎಲ್ಲ ಅಲ್ಲಿ ವಾಕಿಂಗ್, ಆ ವಾಟರ್ ಮೇಲ್ಗಡೆಗೆ ವಾಕಿಂಗ್ ಆ್ಯಂಡ್ ಸೈಕ್ಲಿಂಗ್ ಎಲ್ಲ ಇಡೀ ಈ ಬ್ರಿಸ್ಬೇನ್ ರಿವರ್ ಸರೌಂಡಿಂಗ್ ಫುಲ್ ಇದೆ. ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 15-20 ಕಿಲೋಮೀಟ್ರ್ ಇರ್ಬೋದೇನೋ. ತುಂಬ ಆ ಕಡೆಯಿಂದೆಲ್ಲ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಎಂಡ್ವರೆಗೂ ಯಾರು ಬೇಕಾದ್ರೂ ಸೈಕ್ಲಿಂಗು ಅದನ್ನು ಟ್ರ್ಯಾಕೇ ಮಾಡಿಬಿಟ್ಟಿದ್ದಾರೆ. ಎಕ್ಸ್ಟ್ರಾ ಸಪ್ರೇಟ್ ಟ್ರ್ಯಾಕ್ಗಳು ಸೈಕ್ಲಿಂಗಿಗೆ ಪ್ಲಸ್ ವಾಕಿಂಗಿಗೆ, ರನ್ನಿಂಗಿಗೆ. ಕೆಲವರು ಸುಮ್ಮನೆ ಹಂಗೆ ಸಿಟಿ ನೋಡೋಕ್ಕೆ ಬರೋರು ಅದರಲ್ಲಿ ಬರ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ಸಲ ಹಾಗೆ ಬರ್ತಾ ಇರ್ತೀನಿ ಹೇಳ್ಬೇಕಂದ್ರೆ. ಸೊ ಇವತ್ತು ಕೆಲಸದ ಮೇಲೆ ಬಂದಿದ್ದೀನಿ. ನೋಡೋಣ, ನೆಕ್ಸ್ಟ್ ಟಾಪಿಕ್ ಕರ್ಕೊಂಡು ಹೋಗ್ತೀನಿ. ನಮ್ಮ ಸವಾರಿ ವೆಯ್ಟ್ ಮಾಡ್ತಾ ಇದೆ. ಜಸ್ಟ್ ಎಂಡ್ ಆಫ್ ದ ಬ್ರಿಡ್ಜಿಗೆ ಬಂದೆ. ಮತ್ತೆ ಸ್ಟ್ರಿಕ್ಟ್ ಚೆನ್ನಾಗಿ ಫಾಲೋ ಮಾಡಬೇಕು. ಫೈನ್ಸ್ ಬರುತ್ತೆ. ಸೊ ನೋಡಿ, ಇದು ಮೈನ್ ಸಿಟಿ ಒಳ್ಳೆ ಈ ಥರ ಸೈಕ್ಲಿಂಗ್ ಟ್ರ್ಯಾಕ್. ಯಾರು ಬಂದು ಇಂಡಿಯಾದಲ್ಲಿ ಈ ಥರ ಸೈಕ್ಲಿಂಗ್ ಟ್ರ್ಯಾಕಲ್ಲಿ ಏನಾರು ಫುಟ್ಪಾತ್ ಮಾಡಿಬಿಟ್ರೆ ಈಗ ಅಂಗಡಿಯವ್ರು ಬಂದ್ಬಿಟ್ಟು ಹಾಕ್ಬಿಡ್ತಾರೆ. ಅಲ್ಲಿ ಜನಗಳಿಗೆ ಪಬ್ಲಿಕ್ ಎಸ್ಪೆಷಲಿ. ಬಟ್ ಇಲ್ಲ, ಹಾಗೆ ಪಬ್ಲಿಕ್ಕಿಗೆ ಯಾವುದೇ ತೊಂದರೆ ಮಾಡೋದಿಲ್ಲ. ಅದಕ್ಕೋಸ್ಕರ ಗೌರ್ಮೆಂಟ್ ತುಂಬ ಸ್ಟ್ರಿಕ್ಟ್ ಲಾ ಎನ್ಫೋರ್ಸ್ಮೆಂಟ್ ಮಾಡಿದೆ. ಅದನ್ನು ಸಣ್ಣದೊಂದು ಮಿಸ್ಟೇಕ್ ಮಾಡೋದು ಕೂಡ ಎವ್ರಿ ಟೈಮ್ ನಮಗೆ ಮಿಸ್ಟೇಕ್ ಮಾಡಿದ್ರೆ ಪಾಯಿಂಟ್ಸ್ ರೆಡ್ಯೂಸ್ ಆಗ್ತಾ ಬರುತ್ತೆ, ಪ್ಲಸ್ ಫೈನು ಹೋಗುತ್ತೆ. ಸೊ ಒಂದು ದಿವಸ ಎಲ್ಲ ಪಾಯಿಂಟ್ಸ್ ಮುಟ್ಟಿದ ಮೇಲೆ ಲೈಸೆನ್ಸೇ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಜೊತೆ ಸ್ವಲ್ಪ ಇವತ್ತು ಬ್ಯುಸಿ ಇದೆ ಸಿಟಿ, ಎಸ್ಪೆಷಲಿ ಫಸ್ಟ್ ವೀಕ್ ಡೇಸ್ ಇಷ್ಟು ಬ್ಯುಸಿ ಇದೆ. ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿ ಇದೆ. ಸಿಗ್ನಲ್ ಬಿಟ್ಟು ಮತ್ತೆ ಸಿಟಿ ಒಳಗೆ ಕೆಲವರು ಹತ್ತಿರ ಈ ಅಪಾರ್ಟ್ಮೆಂಟಲ್ಲಿ ಇದ್ದಾರಲ್ಲ, ಕೆಲವರು ಹೋಟೆಲಿಗೆ ಬಂದು ಕಸ್ಟಮರ್ಸ್ ಹತ್ರನೇ ಆರ್ಡರ್ ಮಾಡಿಬಿಡ್ತಾರೆ. ಕೆಲವು ಸಿಗುತ್ತೆ ಕ್ಲೈಂಟಲ್ಲಿ ಲಕ್ಕಿದ್ರೆ ವಿತಿನ್ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಸಿಗುತ್ತೆ. ಬಟ್ ಬೇರೆ ಬ್ಯಾಡ್ ಲಕ್ಕಿದ್ರೆ ಒಂದು ದಿವಸ ಸಿಗೋದೇ ಇಲ್ಲ, ಬರೋದೇ ಇಲ್ಲ. ಆರ್ಡರ್ಸೇ ಯಾಕಂದರೆ ಇತ್ತೀಚೆಗೆ ಅಗೇನ್ ಡಿಪೆಂಡ್ಸ್, ಅದು ಟ್ರೆಂಡ್ ಮತ್ತೆ ಬರುತ್ತೆ. ಅದು ಎಷ್ಟಿದೆ ಇವತ್ತು ಯಾವ ಥರ ಆರ್ಡರ್ಸ್ ಬರ್ತಾ ಕೆಲವೊಂದು ನಿಮ್ಗೆ ಲೋ ಟ್ರೆಂಡ್ ಇದೆ, ಅದು ಆರ್ಡರ್ಸ್ ಲೋ ಆರ್ಡರ್ಸ್ ಇದೆ. ಅವ್ರು ಮೊನ್ನೆ ನಾನು ಹೇಳ್ತಾ ಇದ್ದಲ್ಲ $40 ಚಾಲೆಂಜ್. ನಾನು ಆಲ್ಮೋಸ್ಟ್ 13 ಆರ್ಡ್ರ್ ಮಾಡಿದೆ. 2 ಆರ್ಡ್ರ್ ಮಾಡಬೇಕಿತ್ತು 12 ಗಂಟೆ ಒಳಗೆ. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ನಾವು ಎಷ್ಟು ವೆಯ್ಟ್ ಮಾಡಿ ಎಲ್ಲ ಮನೆಗೆ ಸುಮ್ಮನೆ ಬಂದ ದಾರಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಏನಿದೆ ಅಷ್ಟು ಕಷ್ಟಪಟ್ಟಿದ್ದು, ಒಂದು ವಾರ ಪೂರ್ತಿ ಕಷ್ಟಪಟ್ಟಿದ್ದು. $40 ಸಿಗುತ್ತೆ ಅಂತ ತುಂಬ ಅಂದರೆ ಏನು ನನಗಿಲ್ಲ. ಇವತ್ತು ಒಂದು ಚಾಲೆಂಜ್ ಇದೆ, ಇವತ್ತೊಂದು ಏನೋ ಚಾಲೆಂಜ್ ಇದೆ, ನೋಡ್ಬೇಕು.
ನೋಡಿ ಇದು ಮೈನ್ ಸಿಟಿ, ಎಸ್ಪೆಷಲಿ ಊಬರ್ಗೆ ಮತ್ತು ಗೋಲ್ಡ್ಗೆ ಹಾಟ್ಸ್ಪಾಟ್ ಏರಿಯಾ ಅಂತ ಇದೆ. ನಾರ್ಮಲಾಗಿ ಆರ್ಡ್ರ್ಗಳು ಬೇಕಂದರೆ ಇಲ್ಲಿ ಬಂದರೆ ನಿಮಗೆ ಸೆಂಟ್ರ್ ಪ್ಲೇಸ್ ಆಗಿರೋದ್ರಿಂದ ಎಸ್ಪೆಷಲಿ ನಿಯರ್ ಬೈ ಹೋಟೆಲ್ಸು, ಅಪಾರ್ಟ್ಮೆಂಟ್ಸು, ಯಾರೋ ಸಿಟಿಲಿ ಬಂದಿರ್ತಾರಲ್ಲ ಬೇರೆ ಬೇರೆ ಕಡೆಯಿಂದ ಅವರೆಲ್ಲ ಇಲ್ಲ ಸಿಟಿ ಒಳಗೆ ಆರ್ಡ್ರ್ ಮಾಡ್ತಾರೆ. ಸೊ ಇಲ್ಲಿ ಈ ಕಡೆಗೆ ತುಂಬ ಇದೊಂದು ಶಾಪಿಂಗ್ ಮಾಲ್ ರೈಟ್ ಸೈಡ್, ಲೆಫ್ಟ್ ಸೈಡ್ ಇದೆ. ಅಲ್ಲಿ ಬೇರೆ ಚೈನೀಸ್, ಕೊರಿಯನ್ ಎಲ್ಲ ಶಾಪ್ಸ್ ಇದೆ. ಅಲ್ಲೆಲ್ಲ ಸ್ವಲ್ಪ ಆರ್ಡರ್ ಸಿಗುತ್ತೆ. ಅದು ಬಿಟ್ಟರೆ ಇಲ್ಲೊಂದು ರೈಟ್ ಸೈಡ್, ಇಲ್ಲೊಂದು ಈ ಕಡೆ ಒಂದು ರೈಟ್ ಸೈಡ್ ಇದೆ. ಇಲ್ಲಿ ಗುಜ್ಮನ್ ಗೋಮೇಜ್ ಅಂತ ಒಂದಿದೆ. ಗುಜ್ಮನ್ ಗೋಮೇಜ್ ಅಂದರೆ ಇಂಡಿಯಾದಲ್ಲಿ ಇದೆಯಲ್ಲ ಟ್ಯಾಕೋ ಬೆಲ್, ಅದೇ ಥರ ಗುಜ್ಮನ್ ಗೋಮೇಜ್ ಮೆಕ್ಸಿಕನ್ ಕಿಚನ್. ಇದು ಗುಜ್ಮನ್ ಗೋಮೇಜ್. ಸೊ ಇಲ್ಲಿ ನಾರ್ಮಲಾಗಿ ಮೆಕ್ಡೊನಾಲ್ಡ್ಸ್ ಅಂತ ಇದೆ. ಮೆಕ್ಡೊನಾಲ್ಡಲ್ಲಿ ಇದೆಲ್ಲ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಬರ್ಗರ್ ಕಿಂಗ್ ಇಲ್ಲ. ಬರ್ಗರ್ ಕಿಂಗ್ ಬಂದರೆ ಇನ್ನೊಂದಿದೆ ಸೇಮ್ ಅದೇ ಥರ. ಅದರ ಹೆಸರು ಹಂಗ್ರಿ ಜಾಕ್ಸ್. ಸೊ ಹೆಸರು ಕೇಳಿದ್ರೆ ಇಂಡಿಯಾದಲ್ಲಿ ಹಂಗ್ರಿ ಜಾಕ್ಸ್ ಇದೆ. ಹಂಗ್ರಿ ಜಾಕ್ಸ್ ರೆಡ್ ಕಲರ್ ಸೇಮ್ ಬರ್ಗರ್ ಕಿಂಗ್ ತಮ್ಮ ಸೊ ಅಲ್ಲಿ ಯಾರೋ ಅಣ್ಣ ಹೆಂಗಿದೆ ಬೆಂಗಳೂರು ಮಳೆನಾ ಬಿಸಿಲ ಮೋಸ್ಟ್ಲಿ ಓಕೆ. ಇವತ್ತಿನ ಊಬರ್ ಚಾಲೆಂಜ್ ಏನಪ್ಪ ಅಂದರೆ ನೋಡಿ 6 ಟ್ರಿಪ್ ಮಾಡಬೇಕು. 6 ಟ್ರಿಪ್ ಮಾಡಿದ್ರೆ $20 ಎಕ್ಸ್ಟ್ರಾ ಸಿಗುತ್ತೆ. ಬಟ್ ಆದರೆ ನನ್ನ 3 ಟ್ರಿಪ್ ಆಗಿದೆ. ಬಟ್ ಚಾಲೆಂಜ್ ಏನಪ್ಪ ಅಂದರೆ ನೀವು 9 ಹೊರಗೆ ಮಾಡಬೇಕು. ಇವಾಗ 8 ಗಂಟೆ 10 ನಿಮಿಷ ಆಗುತ್ತೆ. ಡೆಲಿವರಿ ಬೇಕು 9 ಮಾಡಿದ್ರೆ ಬರಲ್ಲ. ಬಟ್ ಕೆಲವು ಟೈಮಲ್ಲಿ ಮಾಡೋಕ್ಕಾಗಲ್ಲ, ಅಷ್ಟೊಂದು ಆರ್ಡರ್ ಬರ್ತಲೇ ಇರುತ್ತೆ. ಬಟ್ ಇವಾಗ ನಾನು ಲಾಗಿನ್ ಆದ ತಕ್ಷಣ 3 ಆರ್ಡರ್ ಒಂದೇ ಸಲ ಸಿಗ್ತದೆ. ಎಲ್ಲ 3 ಮುಗಿಸ್ದೆ. ಇವಾಗ ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೊಂದು ಏನಾದರೂ ಆರ್ಡರ್ ಸಿಗುತ್ತಾ. ಆ್ಯಕ್ಚುಲಿ ಮೈನ್ ಸಿಟಿಲೇ ಬಂದಿದ್ದೀನಿ. ಮೈನ್ ಸಿಟಿಲೇ ತುಂಬ ಜನ ಇರ್ತಾರಲ್ಲ ಅದು ಅಪ್ಲಿಕೇಶನ್
ಸಪ್ರೇಟಾಗಿ ಸೈಕಲ್ಗೆ ಅಂತ ಹೇಳ್ತಾರೆ, ಮತ್ತು ಸೈಕಲ್ ಅವರಿಗೂ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ, ಸುಮ್ಮನೆ ಹಂಗೆ ಯಾರು ನಿಂತಿಲ್ಲ. ಸೊ ಹಾಗಾಗಿ ಸೈಕಲೇ ನನ್ನ ಪ್ರಕಾರ ಸಿಟಿ ಒಳಗೆ ಓಡಾಡೋದಕ್ಕೆ ಬೆಸ್ಟ್. ಮೂರು ಆರ್ಡ್ರ್ ಸಿಕ್ಬಿಡ್ಲಪ್ಪ ಸಾಕು ಹೋಗ್ಬಿಡ್ತೀನಿ, ಸಾಕಾಗುತ್ತೆ. ಯಾಕಂದರೆ ಇವತ್ತು ತುಂಬ ಸುಸ್ತಾಗ್ತಿದೆ, ತುಂಬ ಬೆನ್ನಿದೆ, ಅದನ್ನು ಬಂದಿದ್ದೀನಿ. ಇವಾಗ ಜಸ್ಟ್ ಒಂದು ಆರ್ಡ್ರ್ ಬಂದಿತ್ತು. ಏನಾಯ್ತು ಅಂದರೆ ಆರ್ಡ್ರನ್ನ ಪಿಕಪ್ ಮಾಡಿ ಸ್ವಲ್ಪ ಹೊತ್ತಿಗೆ ಇನ್ನೇನು ಡೆಲಿವರಿ ಮಾಡೋದಂತ 2 ನಿಮಿಷ ಇದೆ, ಅಷ್ಟರೊಳಗೆ ಅವ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಊಬರಿಂದ ಮೆಸೇಜ್ ಬಂತು, ಆರ್ಡ್ರ್ ಕ್ಯಾನ್ಸಲ್ ಆಗಿದೆ, ತೆಗೆದ್ರೆ ಸಾಕಿ ಎಲ್ಲ ಎಸ್ ಬಿಡಿ ಅಂತ. ಗೊತ್ತಿಲ್ಲ, ಇದು ಬೀಫು ಏನಿಲ್ಲ ಅಂದರೆ ಏನೋ ತಿನ್ಬೋದು, ಏನಂತ ಗೊತ್ತಿಲ್ಲ. ಬೇರೆ ಬೀಫೆಲ್ಲ ಕೆಲವೊಂದು ಆರ್ಡ್ರ್ ಮಾಡ್ಬಿಡೋದು, ಬೀಫು ಅದೆಲ್ಲ ತಿನ್ನಲ್ಲ. ಬೇರೆ ವೆಜಿಟೇರಿಯನ್ ಇದೆ ಇಲ್ಲ ಅಂದರೆ ಅವಾಗ ಹಾಸ್ಪಿಟಲ್ ಅಷ್ಟೇ. ಕೂಲಾಗಿದೆ ಸಿಟಿ ಇವತ್ತು. ವೈಟಿಂಗ್ ಫಾರ್ ಏನದರ್ ಆರ್ಡರ್. ಯಾಕೆ ಸ್ವಲ್ಪ ಹಸು ಬೇರೆ ಆಗ್ತದೆ. ಮತ್ತು ಸಿಕ್ಕಾಪಟ್ಟೆ ಬೇಜಾರಾಗೋ ಥರ ಇದೆ, ಯಾಕಂದರೆ 9:30 ಆಗ್ಬಿಟ್ಟು 5 ಡೆಲಿವರಿ ಮಾಡಿದ್ದೀನಿ. ಒಂದೇ ಒಂದು ಡೆಲಿವರಿ ಬೇಕು, ಬಂದರೆ ಅದು ಫುಲ್ ಚಾಲೆಂಜ್ ಕಂಪ್ಲೀಟ್ ಆಗಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ಬರ್ತಾಯಿಲ್ಲ. ಕೇವಲ 6-7 ನಿಮಿಷ ಅಷ್ಟೇ ಇದೆ. ಇಷ್ಟೊತ್ತಕ್ಕೆ ಕೆಲಸ ಮಾಡಿದ್ದಕ್ಕೆ ಏನೂ ಸಿಗೋಲ್ಲ, ಸುಮ್ಮನೆ ಕೊಟ್ಟಿರೋದು $3-4 ತಗೊಂಡು ಹೋಗ್ತಾ ಇರ್ಬೋದು ಅಷ್ಟೇ. ಯಾಕೆ ಆಗ್ತಾಯಿದೆ, ಮೊನ್ನೆನೂ ಹಂಗೆ ಆಗಿತ್ತು. ಮೊನ್ನೆ ಲಾಸ್ಟ್ 2 ಡೆಲಿವರಿ ಸಿಗಲಿಲ್ಲ, ಇವತ್ತು ನೋಡ್ರೆ 1 ಡೆಲಿವರಿ. ವೆಯ್ಟ್ ಮಾಡ್ತಾ ಇದ್ದೀನಿ, ಅದೇ ಡೆಲಿವರಿ ಸಿಗ್ತಾ ಇಲ್ಲ. ಏನು ಮಾಡೋದು. ಇನ್ನು 7 ನಿಮಿಷ ಉಳಿತು. ಯಾವ್ದಾರು ಒಂದು ಬಂದರೆ ಗಬಕ್ಕಂತ ಹೇಳ್ಕೊಬೋದು. ಕೆಲವು ಟೈಮಲ್ಲಿ ಸಡನ್ನಾಗಿ ಬರುತ್ತೆ, ಲಾಸ್ಟ್ ಮೂಮೆಂಟಲ್ಲಿ ಬಂದರೆ ಸಾಕು. ಟೋಟಲಿ 9:30 ಒಳಗೆ ಬರಬೇಕು. ಇವಾಗ ನೋಡ್ಬೋದು ನೀವು, 9:23 ಇವಾಗ ಪ್ರೆಸೆಂಟ್. ಹೋಪ್ಫುಲಿ ಇನ್ನು 5 ನಿಮಿಷದಲ್ಲಿ ಯಾವ ಥರ ಬರ್ತಿತ್ತು ಅಂತೀರಾ, ಏನಂತೀರಾ, ಬರ್ಬೋದು ಅಂತೀರಾ? ವೇಟಿಂಗ್. ಕಮಾನ್, another 5 more minutes. Shit. ಕಮಾನ್. ಮೈನ್ ಲೊಕೇಶನಲ್ಲೇ ಇದ್ದೀನಿ, ಸಿಟಿಲೇ ಇದ್ದೀನಿ. ಇದೇ ಪ್ಲೇಸಲ್ಲೇ ಇಲ್ಲೇ ಆ್ಯಂಗ್ರಿ ಜಾಕ್ಸ್ ಇದೆ, ಮ್ಯಾಕ್ಡೊನಾಲ್ಡ್ಸ್ ಇದೆ, ಅಲ್ಲಿ ಆ ಕಡೆಗೆ KFC ಇದೆ. ಸೊ ಗೊತ್ತಾಗ್ತಿಲ್ಲ ಯಾಕೋ ಬರ್ತಾಯಿಲ್ಲ. ಇವರು ಕೆಲವೊಂದು ಟೈಮ್ನಾಗೆ ಈ ಆ್ಯಪ್ಗಳು ಮೋಸ ಮಾಡ್ತಾರೆ. ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಇವ್ರಿಗೆ ಒಂದು ಡೆಲಿವರಿ ಕೊಟ್ಟರೆ ನನಗೆ $20 ಎಕ್ಸ್ಟ್ರಾ ಕೊಡಬೇಕು ಅಂತೇಳಿ. ಸೊ ಆಬ್ವಿಯಸ್ಲಿ ಇದಕ್ಕೆ ಇಲ್ಲಿ ನೋಡ್ರಿ, ಎಷ್ಟೊಂದು ಜನ ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಅವ್ರು ಯಾರಿಗೂ ಅದೇ ಕೊಟ್ಬಿಡ್ತಾರೆ. ನಾನು ಒಬ್ಬ ಕಡಿಮೆ ಇದ್ದಾನೆ ಸಿಗುತ್ತೆ, ಬಟ್ ಅವನಿಗೂ ಕಂಪ್ಲೀಟ್ ಆಗೋಲ್ಲ, ನನಗೂ ಕಂಪ್ಲೀಟ್ ಆಗೋಲ್ಲ. ಟೋಟಲಿ ಇದೊಂದು ರೀತಿ ಆಸೆ ತೋರಿಸ್ಬಿಟ್ಟು ತಣ್ಣೀರು ಇರಿಸ್ದಂಗೆ. ಸೊ ಇದೆಲ್ಲ ಒಂಥರ ಬಿಸ್ಕೆಟ್ ಹಾಕ್ತಾರೆ ಒಂದು ಟೈಮಲ್ಲಿ. ಸೊ ಏನು ಮಾಡೋಂಗಿಲ್ಲ, ಕೆಲವೊಂದು ಟೈಮಲ್ಲಿ ಲಕ್ ಕೈ ಕೊಡುತ್ತೆ. ಸ್ಟಿಲ್ 4 minutes ಲೆಫ್ಟ್. ಯಾವ್ದಾರ ಬಂದರೆ ಚೆನ್ನಾಗಿರ್ತಾಯಿತ್ತು. ದೂರ ಆದ್ರೆ ತೊಗೊಂಡೋಗ್ಬಿಡ್ತೀನಿ. ವೆಯ್ಟಿಂಗ್. ಕಿಲ್ಲಿಂಗ್ ಮೀ, ರಿಯಲಿ ಕಿಲ್ಲಿಂಗ್ ಮೀ. ಗೊತ್ತಿಲ್ಲ ಇಂಡಿಯಾದಲ್ಲಿ ಯಾವ ಥರ ಊಬರ್ ಇದು ಝೊಮ್ಯಾಟೊ, ಊಬರ್ ಅಥವಾ ಆ್ಯಪ್ಗಳು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾರಾದರೂ ಊಬರ್ ಡ್ರೈವರ್ಸ್ ಅಥವಾ ಯಾರಾದರೂ ಝೊಮ್ಯಾಟೊ, ಝಪ್ಟೊ ಇವೆಲ್ಲ ಮಾಡ್ತಿರಲ್ಲ, ಯಾರಾದರೂ ನೋಡ್ತಾ ಇದ್ದಾರೆ, ದಯವಿಟ್ಟು ನಿಮ್ಮ ಅಭಿಪ್ರಾಯ, ನಿಮ್ಮದು ಎಕ್ಸ್ಪೀರಿಯೆನ್ಸ್ ಏನಿದೆ ಅಂತ ಹೇಳಿ. ಸ್ವಲ್ಪ ಹೆಲ್ಪ್ ಆಗುತ್ತೆ ಜನಗಳಿಗೂ. ನಿಮ್ಮದು ಲೈಫ್ ಸ್ಟೈಲ್ ಗೊತ್ತಾಗೋದಲ್ಲ ಯಾವ ಥರ ಆಗುತ್ತೆ. ಬಟ್ ಇಲ್ಲಿ ಟೋಟಲಿ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ಹೋಪ್ಫುಲಿ
ಆ್ಯಕ್ಚುಲಿ ಇನ್ನೊಂದು 3 ನಿಮಿಷಗಳಿದ್ರೆ, ಕೇವಲ 3 ನಿಮಿಷ. ಡೌಟ್ ಇದೆ, ಬರೋ ಡೌಟ್ ಇದೆ. ಅಯ್ಯೋ ಶಿವ. ವೆಯ್ಟಿಂಗ್. ಜಸ್ಟ್ 4 minutes ಲೆಫ್ಟ್. ಮೋಸ್ಟ್ ಲೈಕ್ಲಿ ಬರಲ್ಲ. ಇಲ್ಲ, ಬರುತ್ತಂತೀರ. ಅಯ್ಯಯ್ಯೋ, ಎಷ್ಟೊತ್ತಕ್ಕೆ ಕೆಲಸ ಮಾಡಿದ್ದು ಲಾಸ್ ಆಗ್ಬಿಡುತ್ತಲ್ಲ. ಯಾಕೆ ಅದೃಷ್ಟನೇ ಸರಿ ಇಲ್ಲ. ಎಲ್ಲ ಹತ್ತಿರ ಬರ್ತೀನಿ, ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಬಿಡುತ್ತೆ. ನೋಡ್ರಿ, ಒಂದೇ ಒಂದು ಡೆಲಿವರಿ ಬೇಕು, 5 ಆಗಿದ್ದಾರೆ. ಒಂದೇ ಗೊತ್ತು ಯಾಕೆ ಬರ್ತಾಯಿಲ್ಲಪ್ಪ, ಬೇಜಾರಾಗ್ತದೆ. ಜಸ್ಟ್ ಓನ್ಲಿ ಒನ್. ಕಮ್ ಬಂದರೆ ಸಾಕು, ಟಮಕ್ಕನ ಹಾಕಿ. ಅಯ್ಯಯ್ಯೋ, ಜಸ್ಟ್ 2 minutes ಅಷ್ಟೇ ಉಳಿತು. ಸೊ ಬೇಜಾರಾಗ್ತದೆ. ಜಸ್ಟ್ 2 minutes. Come on, Uber. Come on, give me one order. Give me one order, mate. Please. I'm waiting. Come on, just 2 minutes with the wait. ಅಯ್ಯಯ್ಯೋ, ಬರೋ ಥರ ಇಲ್ಲ ಇದು. ಅಯ್ಯಯ್ಯೋ, waiting. ಶೆಟ್. ಇದೇ ನೋಡ್ರಿ, ಕೆಲವು ಟೈಮಲ್ಲಿ ಏನೋ ಚಾಲೆಂಜ್ ತೊಗೊಂಡು ಮಾಡ್ತಾ ಇರ್ತೀವಿ. ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಆಗ್ಬಿಟ್ರೆ ಒಂದು ರೀತಿ ಬೇಜಾರಾಗ್ಬಿಡುತ್ತಲ್ಲ. ನೋಡಿ, 9:30 ಆಯಿತು ಆಲ್ಮೋಸ್ಟ್. ಊಟ ಮಾಡಿಲ್ಲ ಇನ್ನೂ. ಸೊ ಇಟ್ಕೊಂಡಿದ್ದೀನಿ. ಅನ್ಫಾರ್ಚುನೇಟ್ಲಿ ಯಾವುದು ಬರ್ತಾಯಿಲ್ಲ. ಕಮಾನ್, ಅವನಿಗೆ 9:29 ಕೊಟ್ಟರು ಪರವಾಗಿಲ್ಲ, ಸಿಗುತ್ತೆ, ಅಮೌಂಟ್ ಕೊಡ್ತಾನೆ. ಬಟ್ 9:30 ಆಯಿತು ಅಂದರೆ ಮುಗೀತು, ಡಮಾರ್. 1 ಸೆಕೆಂಡ್ ಆದ್ರೂ ಕೊಡಲ್ಲ. ಜಸ್ಟ್ 1 minute ಲೆಫ್ಟ್. ಲಾಸ್ಟ್ 1 minute. ಹೋಯ್ತು, ನೋ ಚಾನ್ಸ್. ಮನೆಗೆ ಹೋಗೋದೆ, ಬಂದ ದಾರಿಗೆ ಸುಂಕ ಇಲ್ಲ. ಸೊ ಲಾಸ್ಟ್ 1 minute. ಅಯ್ಯೋ, 1 minute. ಕಮಾನ್ ಭಗವಂತ, ಕೊಡಪ್ಪ ಒಂದು. ಯಾಕಪ್ಪ ಇಷ್ಟು ಆಟ ಆಡಿಸ್ತಾ ಇದೆಯಾ? ಏನೋ ಹುಡುಗ ಕಷ್ಟ ಬೀಳ್ತಾ ಇದ್ದಾನೆ, ಸ್ವಲ್ಪ ಕೊಡು ಒಂದು ಆರ್ಡ್ರು. ಅಯ್ಯಯ್ಯೋ, ಮುಗಿದೇ ಹೋಯ್ತಲ್ಲ ಅವರು. 9:29 ಆಗೋಯ್ತು. ನಿನ್ನೊಂದು 30 ಸೆಕೆಂಡ್ ಅಷ್ಟೇ, ಬರೋದಿಲ್ಲ. 30 ಆಯ್ತು ಅಂದರೆ ಮುಗೀತು ಕತೆ. ಕಮಾನ್. ಅಯ್ಯಯ್ಯೋ, ಬರ್ತಾ ಇದ್ದಾಗರು. ಏನಪ್ಪ ಬ್ಯಾಡ್ಲಕ್ಕತ್ತದ. ನನ್ನ ಹಿಂಗೆ ಆಯಿತು, ಬೇಜಾರಾಗ್ತಾಯಿದೆ. ನಾನು ಬೆನ್ನು ಹಿಡ್ಕೊಂಡು ಕೂಡ ಬಂದುಬಿಟ್ಟು ಕೆಲಸ ಮಾಡ್ತಾಯಿದ್ದೀನಿ. ಮಾಡಿ ಬರ್ತಾರ ಅಥವಾ ಯಾಕೆ ಬಂದಾಗ್ತದೆ? ಅಯ್ಯಯ್ಯೋ, ಕಮಾನ್ ಊಬರ್, 1 order. ಶೆಟ್. ಕಮಾನ್. ಅಯ್ಯೋ, ಹೋಯ್ತಪ್ಪೋ, ಹೋಯ್ತು. $20 ಹೋತಲ್ಲೋ ದೇವ್ರೆ. ಆ್ಯಕ್ಚುಲಿ ಮನೆಗೆ ಹೊರಟಿದ್ದೆ, ಯಾಕೆಂದರೆ ಚಾಲೆಂಜ್ ಕಂಪ್ಲೀಟ್ ಆಗಲಿಲ್ಲ. ಸ್ವಲ್ಪ ಊಟ ಮಾಡ್ಕೊಂಡು ಮನೆಗೆ ಹೊರಟಿದ್ದೆ. ಆದರೆ ಅಷ್ಟರೊಳಗೆ ಒಂದು ಆರ್ಡ್ರ್ ಬಂತು ಮತ್ತೊಂದು. ಸೊ ಇದೊಂದು ಲಾಸ್ಟ್ ಆರ್ಡ್ರ್. ಇದು ಸ್ವಲ್ಪ ಇಲ್ಲಿ ಸೊ ಆವಾಗಲೇ ತೋರಿಸಿದ್ನಲ್ಲ, ಅದು ಕ್ಯಾಂಗ್ರೂ ಬ್ರಿಡ್ಜ್ ಅಂತ ಆಗುತ್ತೆ. ಸೊ ಅದೇ ಕಡೆಗೆ ಆರ್ಡ್ರ್ ಬಿದ್ದಿದೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅನ್ಫಾರ್ಚುನೇಟ್ಲಿ ಅವಾಗ ಅಲ್ಲೇ ಆರ್ಡ್ರ್ ಕಂಪ್ಲೀಟ್ ಆಗಲಿಲ್ಲ. ಇದು ಮಾಡ್ತಿದ್ದು. ಸೊ ಎಷ್ಟು ಈಗ ಆ್ಯಕ್ಚುಲಿ ಒಂದು 2.5 ಕಿಲೋಮೀಟ್ರ್ ದೂರ ಇದೆ.
ಇದೆ. ಎರಡು ಜಾಗ ಆ ಒಳಗೆ ಚಳಿಗಾಲದ ಚಳಿ ಇದೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ ಅಷ್ಟೊಂದು. ಅಂದರೆ ಸ್ವಲ್ಪ ದಿನ ಗ್ಯಾಪ್ ಆಗಿತ್ತು. ಹಾಗಾಗಿ ಅಂದ್ಕೊಂಡೆ ಚಳಿ ಇರಲ್ಲ ಅಂತ ಚಳಿ ಇಂಡಿಯಾದಲ್ಲೂ ಮಾಡಿ ಚೆನ್ನಾಗಿರುತ್ತಲ್ಲ ಎಲ್ಲರಿಗೂ ಬಗ್ಗೆ ಸ್ವಲ್ಪ ಗೌರ್ಮೆಂಟ್ ಯೋಚನೆ ಮಾಡಿ ಈಗೆಲ್ಲ ಈ ಥರ ಮಾಡಿದರೆ ಮನುಷ್ಯರು ಕೂಡ ಹೆಲ್ತ್ ಆಗಿರ್ತಾರೆ. ಆ್ಯಂಡ್ ಎನ್ವೈರ್ಮೆಂಟಿಗೆ ಒಳ್ಳೆಯದು. ಸೊ ಪೆಟ್ರೋಲು ಡೀಸೆಲ್ ಇಷ್ಟೆಲ್ಲ ಟ್ರಾಫಿಕ್ ಬೇರೆ ಬೇರೆ ರೀತಿ ಒಂದೊಂದು ಟ್ರಾನ್ಸ್ಪೋರ್ಟೇಷನ್ ಮೆಥಡು ಇಂಪ್ಲಿಮೆಂಟ್ ಮಾಡಬೇಕು. ಮಾಡಿದರೆ ತುಂಬ ಚೆನ್ನಾಗಿರುತ್ತಲ್ವ. ನಮ್ಮ ಮುಂದೆ ಬೇರಪ್ಪ ಆದರೆ ನಾವೆಲ್ಲ ಈಗೆಲ್ಲ ಬಂದು ಕಷ್ಟಪಡೋದಾಯ್ತು ಎಲ್ಲ ತಪ್ಪುತ್ತೆ. ನಾವು ನಮ್ಮ ದೇಶದಲ್ಲೇ ಕೆಲಸ ಮಾಡ್ಬೋದ. ಸೊ ಎಸ್ ಬಂದೀವಿ ಹತ್ತತ್ರ. In 300 meters, take the pedestrian tunnel. ಎಲ್ಲಿ ಹೋದೆ ಎಲ್ಲಿ ಬಂದು ಅಂತಲೇ ಗೊತ್ತಾಗಿಲ್ಲ. ಕನ್ಫ್ಯೂಷನ್ ಮಾಡ್ತೀವಿ. ಆಮೇಲೆ ಯಾಕೆ ಡೆಲಿವರಿ ಮಾಡ್ತೇವೆ ಅಲ್ಲಿ ಹೈವೇ ಬರುತ್ತಾ, ಹೈವೇಲಿ ನಾರ್ಮಲ್ ಆಗಿ ಸೈಕಲ್ ಬೇಕು ಪಡೆಯಿಲ್ಲ. ಸೊ ನಾರ್ಮಲ್ ಸೈಕಲ್ ಪಾತೆಲ್ಲ ಒಂಥರ ಬೇರೆ ಸೊ ಅಲ್ಲೊಂದು ಮಳೆ ಬರ್ತಾ ಮಳೆ ಹನಿ ಬೀಳ್ತಾ ಇದೆಯಲ್ಲ. ಬಂದುಬಿಟ್ರೆ ಸೈಕಲ್ ತುಂಬ ಜಾಡ್ಬಿಡುತ್ತೆ. ಸೊ ಭಾಳ ಹೈ ಚಾನ್ಸಸ್ ಯಾಕಂದರೆ ಫಸ್ಟಿಗೆ ಜಂಪ್ ಮಾಡಿದ್ರು. In 200 meters, turn right onto Ivory Lane. ಅದೆಲ್ಲ ಇಲ್ಲ ಅಂದರೆ ಹೊರಗೋಕ್ಕಾಗಲ್ಲ. ತುಂಬ ಇಲ್ಲಿ ಇದೆಯಾ. Turn right onto Ivory Lane, then turn left onto Providence Lane.
Turn left onto Providence Lane, then slight left. ಮ್ಯಾಪ್ ನಂಬ್ಕೊಂಡು ಹೋದ್ರೂ ಕಷ್ಟ ಏನೋ ಇದೆಲ್ಲ Slide left towards Ann Street, then turn left onto Ann Street. Turn left onto Ann Street. ಸಿಕ್ಕಿದೆ. In 300 meters, slide right onto Boundary Street. ಮಳೆ ಬರ್ತಾ ಇದೆ. ಇವಾಗ ಕಿತ್ತೋದು ಗಾಡಿ ತಗೊಂಡು In 200 meters, turn left onto Barry Parade. Turn left onto Barry Parade. In 200 meters, turn right onto Warren Street. ಜಾಕ್ಸಿ ಆರ್ಡ್ರ್ ಅಲ್ಲಿ ಹೋಗಿ ಕೇವಲ 3 ಕಿಲೋಮೀಟ್ರ್ ಬರೀ $6 ಹೋಗ್ತಾ ಇದ್ದೀವಿ. ನಾನು 3 ಕಿಲೋಮೀಟ್ರ್ ತೊಗೊಂಡು ಹೋದೆ, 6-7 ಕಿಲೋಮೀಟ್ರ್ ಹೊಡಿಬೇಕು, ವಾಪಸ್ ಹೋಗ್ಬೇಕು ಖಾಲಿ ಕೈಯಲ್ಲಿ. ಮಳೆ ಬೇರೆ ಮಾಡ್ತೀನಿ ಅಂತ ಬಿಟ್ಟಿದ್ರೆ ಮಾಡ್ಕೊಂಡಲ್ಲ ಅಲ್ವಾ. Turn right onto Warren Street, then turn left onto Thornbury Street. Turn left onto Thornbury Street, then your destination will be on the left. ಸ್ವಲ್ಪ ಆಫರ್ ಬರ್ತೀನಿ, 2 ಆರ್ಡರ್ ಕೊಡ್ಬೇಕಂತೆ. $2 ಅಥವಾ 3-4 ಕಿಲೋಮೀಟ್ರ್ ಬರೀ $10 ಕೊಟ್ಟಿದ್ದಾರೆ. ಓಕೆ ಫ್ರೆಂಡ್ಸ್, ಸಿಗೋಣ ನಾಳೆ ಮತ್ತೊಮ್ಮೆ. Your destination is on the left. ಗುಡ್ ನೈಟ್. ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ.